ಫೈನಲಿ ಡಿಸ್ನಿ ವರ್ಲ್ಡ್ ಹೋಗ್ತಾ ಇದ್ದೀವಿ. ನಮಗೂ ಹಂಗೆ ಸಿಕ್ಕಿದ್ರೆ ನಾವು ಮೇಲೆ ಕೂತ್ಕೊಳ್ಳೋಣ. ಆವಾಗಲೇ ನಾನು ಹೇಳಿದ್ನಲ್ಲ ಬಾಂಜೋ ಅಂತ. ಬಾಂಜೋ ಇಸ್ ನಥಿಂಗ್ ಬಟ್ ಏನೂ ಹೆಲ್ಪ್ ಮಾಡಲ್ಲ ಅಯ್ಯೋ ರೆಡಿಯಕ್ಕೆ ರೆಡಿನಾ ನೀನು ಇವತ್ತು ಬರ್ಡೇ ದಿನ? ರೆಡಿ, ಅದಕ್ಕೆ ಇವತ್ತು ಹೀಲ್ಸ್ ಹಾಕೊಂಡಿಲ್ಲ ಹೋಗ್ಬಿಟ್ಟು ಎಲ್ಲ ನಂದು ದೆಪ್ಕೊಂಡ್ಬಿಟ್ರು ಗೈಸ್. ಏನಕ್ಕೆ ಕಿತ್ಕೋತೀಯ? ನನ್ನ So don't get fantasized and take pictures here only. Shops. 2 parks in Disneyland, Walt Disney and the Sleeping Beauty Castle. ತುಂಬಾ ಖುಷಿ ಆಗ್ತಿದೆ. ಎಲ್ಲ ಆಸೆಗಳು ಒಂದಾಗಿ ಒಂದು ಪೂರೈಸ್ಕೊತಾ ಇದ್ದೀನಿ. ಇದಕ್ಕೆ 2,500 ಫ್ರಾನ್ಸ್ ಇದು ಫ್ಲಾಗು, ಇದು UK ಫ್ಲಾಗ್. ಫೈರ್ ವರ್ಕ್ಸ್ ನಡೆಯೋದು ಅದೇ ಕ್ಯಾಸಲ್ ಹತ್ರ. ಅದು ಕೂಡ ಇದೇ ವಿಡಿಯೋದಲ್ಲಿ ಬರುತ್ತೆ, ಮಿಸ್ ಮಾಡಬೇಡಿ ನೋಡಿ. ನನಗೆ ಹುಷಾರಿರಲಿಲ್ಲ, ಐ ವಾಸ್ ಹಾಸ್ಪಿಟಲೈಸ್ಡ್. ಸಾಲ್ವ್ ಮಾಡೋ ಒಂಥರ ಇದ್ದೀನಿ ಅಂತ ಹೇಳ್ತಾ ಇದ್ದ. ಗೈಸ್ ಇವಾಗ ಈ ಗೇಮ್ ಆಡಿದ್ವಿ ನಾವು. ಈ ಟನಲ್ ಒಳಗಡೆ ಹೋಗುತ್ತೆ, ತಲೆ ಎಲ್ಲ ನೋವ್ತಿದೆ. ಹೆಂಗಿತ್ತು ಗೊತ್ತಾ? ನೆಕ್ಸ್ಟ್ ಆ ಗೇಮ್. ಅಯ್ಯೋ ಇವರೆಲ್ಲ ಹೋದ್ರು, ಕಳೆದೋದೆ ಗೈಸ್, ನಾನು ಕಳೆದೋದೆ. ಮಿಕ್ಕಿ ಮೌಸ್ ಎಷ್ಟು ಕ್ಯೂಟ್ ಆಗಿದೆ. ಬಟ್ಟೆ ಅಂಗಡಿಯಿಂದ ಈಚೆ ಬಂದ್ವಾ, ನೋಡಿದ್ರೆ ಫುಲ್ಲು ಚಾಕ್ಲೇಟು ಹಿಂಗೆ ಗಮ್ ಅಂತಿದೆ ಅಂದರೆ. ಗೈಸ್ ಇದು ಎಷ್ಟು ಹೇಳಿ ಗೆಸ್ ಮಾಡಿ. ಟಿಕೆಟ್ಸ್ ಎವ್ರಿಥಿಂಗ್ 1 lakh. ಡಿಸ್ನಿ ಲ್ಯಾಂಡಿಗೆ ಬರಬೇಕು ಅಂದರೆ 1 lakh ತರಬೇಕಂತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ಬ್ಲಾಗ್ನ ನಾನು ಪ್ಯಾರಿಸ್ ಹೋಗಿ ಮೆಟ್ರೋ ಸ್ಟೇಷನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದು ಪದ ಕಲ್ತ್ಕೊಂಡೆ, ಬಾಂಜೋ. ಬಾಂಜೋ ಅಂತ ಅಂದರೆ ಹಾಯ್ ಅಂತ ಅರ್ಥ. ಮತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಬಂದು ಡಿಸ್ನಿ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಸೊ ಡಿಸ್ನಿ ವರ್ಲ್ಡ್ ವಾಸ್ ಆಲ್ವೇಸ್ ಮೈ ಡ್ರೀಮ್ ಪ್ಲೇಸ್. ಚಿಕ್ಕ ವಯಸ್ಸಿಂದ ಡಿಸ್ನಿ ವರ್ಲ್ಡ್ ಹೋಗಬೇಕು, ಡಿಸ್ನಿ ವರ್ಲ್ಡ್ ಹೋಗಬೇಕು ಅಂತ ಯಾವಾಗಲೂ ಅನ್ನಿಸ್ತಿತ್ತು. ಸೊ ಇವತ್ತು ಫೈನಲಿ ಡಿಸ್ನಿ ವರ್ಲ್ಡ್ ಹೋಗ್ತಾ ಇದ್ದೀವಿ. ನಾನು ಬಬ್ಲು ಡ್ಯಾನ್ಸ್ 3 ಜನ ಇಲ್ಲಿ. ಬಟ್ ನಾನು ಫಿದಾಗಿರೋದು ಇವರ ಆರ್ಕಿಟೆಕ್ಚರ್ಗೋಸ್ಕರ. ಲೈಕ್ ಎಷ್ಟು ಸಡನ್ನಾಗಿ ಮಾಡಿದ್ದಾರೆ ಎಲ್ಲರೂ. 1 ಗಂಟೆ ಆಗಿದೆ, ನೈಟ್ವರೆಗೂ ಅಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಡೀ ದಿನ ನಿಮಗೆ ನಾನು ಡಿಸ್ನಿ ವರ್ಲ್ಡ್ ತೋರಿಸ್ತೀವಿ ಗೈಸ್. ಇವಾಗ ತಡ ಮಾಡೋದು ಬೇಡ ಜಾಸ್ತಿ, ಬನ್ನಿ ಇವರ ಟ್ಯೂಬ್ ಸ್ಟೇಷನ್ನ ಒಂದು ಲುಕ್ ಹಾಕ್ತೀವಿ. ಗೈಸ್ ಅವ್ರದ್ದು ಟ್ಯೂಬ್ ನೋಡಿ ಗೈಸ್, ಹೆಂಗಿದೆ ಡಬಲ್ ಕೋಚು. ವಾವ್ ಸೋ ನೈಸ್ ಗೈಸ್, ನೋಡಿ ಹೆಂಗಿದೆ. ಕೆಳಗೊಂದು ಮೇಲೊಂದು ಡಬಲ್ ಡೆಕ್ಕರ್ ಬಸ್ ಇರುತ್ತಲ್ಲ ಲಂಡನಲ್ಲಿ, ಆ ಥರ ಡಬಲ್ ಡೆಕ್ಕರ್ ಟ್ಯೂಬ್ ಇಲ್ಲಿ. ನಮಗೂ ಹಂಗೆ ಸಿಕ್ಕಿದ್ರೆ ನಾವು ಮೇಲೆ ಕೂತ್ಕೊಳ್ಳೋಣ. ಮೇಲೆ ಕೂತ್ಕೊಳ್ಳೋದಾ ಸಿಕ್ಕಿದ್ರೆ ಅದೇ? 100%. ಓಕೆ ಗೈಸ್, ಆವಾಗಲೇ ನಾನು ಹೇಳಿದ್ನಲ್ಲ ಬಾಂಜೋ ಅಂತ. ಬಾಂಜೋ ಇಸ್ ನಥಿಂಗ್ ಬಟ್ ಹಾಯ್ ಇನ್ ಫ್ರೆಂಚ್. ನಾವು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ಬರೀ 2 ಮೊಟ್ಟೆ ಅಲ್ಲಿ ಸಸ್ಟೈನ್ ಮಾಡ್ತಾ ಇದ್ದೀವಿ. ನಮ್ಮ ಟ್ರೈನ್ ಬಂದಿದೆ, ತೋರಿಸ್ತೀನಿ ನೋಡಿ. ನೋಡಿ ನೋಡಿ ನೋಡಿ, ನಮಗೂ ಇದೆ ಬರ್ತಾ ಇದೆ. ಸೊ ನೈಸ್. ಒಳಗಡೆ ತೋರಿಸ್ತೀನಿ ಎಷ್ಟು ನೀಟಾಗಿರುತ್ತೆ ಅಂತ ನೋಡಿ. ಸೊ 2 ಟ್ರೈನ್ ಕ್ಯಾಚ್ ಮಾಡಬೇಕಿತ್ತು ನಾವು. ನಾವಿರೋ Airbnb ಸೆಂಟ್ರಲಿಂದ ಇಟ್ ವಾಸ್ ಶೋಯಿಂಗ್ 1.5 hours ಅಂತ. 1.5 hours ಟ್ರೈನ್ ಜರ್ನಿ ನೋಡಿ ಗೈಸ್. ಕೆಳಗಡೆ ಮೇಲ್ಗಡೆ ಸಾರಿ ಇಲ್ಲಿ ಬಾ ಬ್ರೋ. ನೋಡಿ ಹಿಂಗಿದೆ. ನಾವು ರೀಚ್ ಆಗಿದ್ದೀವಿ. ಅದಕ್ಕೆ ನಾನು 2 meals ಮಾಡಿದ ಬ್ರೇಕ್ಫಾಸ್ಟ್ ಅಲ್ಲಿ ಎಲ್ಲ ಇವಳೆಲ್ಲ ಒಂದೇ ಸಲ ತಿನ್ಬಿಡಿದಾಳೆ, ನಾನು ತಿಂದಿಲ್ಲ. ಏನೂ ಹೆಲ್ಪ್ ಮಾಡಲ್ಲ ಗೈಸ್. ಅಯ್ಯೋ ಬ್ಯಾಗ್ ತೊಗೊಳಕ್ಕೆ ಕಷ್ಟ ಅಂದ್ಬಿಟ್ರೆ ಅಯ್ಯೋ ಹೌದು ಅಂತೆ. ಪಾಪ ಅವನು ಏನು ಮಾಡ್ತಾನೆ, ನಾವಿಷ್ಟು ಹಿಂಸೆ ಕೊಟ್ಟರೆ. ಟೇಕನ್ ದಿಸ್ ಸ್ಟೆಪ್ ಬ್ಯಾಗ್. Now I'll take that 5 minutes after photo session. ಸೊ ಗೈಸ್ ನೋಡಿ ಡಿಸ್ನಿ ಲ್ಯಾಂಡ್ ಫೈನಲಿ ವಿ ಆರ್ ಹಿಯರ್. ಯಪ್ಪ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನನಗೆ. ನೈಟ್ ಆದರೆ ಇನ್ನೂ ಸಕ್ಕದಾಗಿ ಕಾಣಿಸುತ್ತೆ ನೋಡೋಕ್ಕೆ. ಒಳಗಡೆ ಫುಲ್ಲು ರೈಡ್ಸು ಗೈಸ್. ಆದ್ವಿ ಮೆಟ್ರೋ ಸ್ಟೇಷನ್ ಡೈರೆಕ್ಟಾಗಿ ಅಲ್ಲಿತ್ತು ನೋಡಿ. ಈಚೆಗಡೆ ಹೆಂಗಿದೆ ಇಲ್ಲಿ, ಅಲ್ಲಿ ಐಮ್ಯಾಕ್ಸ್ ಇದೆ ನೋಡಿ ಗೈಸ್. ಬಂದೆ ಇಡಿ ಗೈಸ್, ಒಳಗೆ ಹೋಗಿ ವಿಡಿಯೋ ಮಾಡ್ತೀನಿ. ಬ್ಯಾಗ್ನ ಚೆಕ್ ಮಾಡ್ತಾರೆ ಎಂಟರ್ ಆಗಿದ ತಕ್ಷಣ, ಸೆಕ್ಯೂರಿಟಿ ಚೆಕ್ಕಿನಲ್ಲಿ. ಮತ್ತು ಇಲ್ಲಿ ನೋಡಿ ಹೆಂಗಿದೆ, ಎಂಟರ್ ಆಗಿದ ತಕ್ಷಣ ಗೈಸ್ ಡಿಸ್ನಿ. ಓ ಮೈ ಗಾಡ್, ಸೋ ಗುಡ್ ಹೆಂಗಿದೆ ನೋಡಿ ಗೈಸ್. ಆ ಕಡೆನೂ ಇದೆ, ತುಂಬ ದೊಡ್ಡದಾಗಿದೆ. ವಿ ಹ್ಯಾವ್ ಟು ವಾಕ್ ರಿಯಲಿ ವೆರಿ ಲಾಂಗ್ ವೇ. ತುಂಬ ಅಂದರೆ ತುಂಬ ನಡಿಬೇಕು.
ನಡೆಯೋಕ್ಕೆ ರೆಡಿನಾ ನೀನು ಇವತ್ತು ಬರ್ಡೇ ದಿನ? ರೆಡಿ, ಅದಕ್ಕೆ ಇವತ್ತು ಹೀಲ್ಸ್ ಹಾಕೊಂಡಿಲ್ಲ. ಅದಕ್ಕೆ ಬರ್ಕಿನ್ ಸ್ಟಾಕ್ ಹಾಕೊಂಡ್ಬಿಟ್ಟಿದ್ದಾಳೆ ಅವಳು. ನನಗೆ ಬೇಡ ಬೇಡ ಅಂದ್ರೆ ನಾನು ಕ್ರಾಕ್ಸ್ ಹಾಕೊಂಡಿದ್ದೀನಿ. Okay, you have to go and scan our tickets. So don't get fantasized and take pictures here only. ಓಕೆ, ಬಟ್ ಸ್ಟಿಲ್ ದಿಸ್ ಇಸ್ ಲುಕಿಂಗ್ ವೆರಿ ವಾವ್. ಎಲ್ಲ ನಂದು ದೆಪ್ಕೊಂಡ್ಬಿಟ್ರು ಗೈಸ್. ನೀನೇ ತಾನೇ ಕೊಟ್ಟಿದ್ದು. ಚಳಿ ಚಳಿ ಅಂತ ಒಣಕಾಡ್ತಿದ್ರಲ್ಲ ಗೈಸ್ ಪಾಪ. ಇವಾಗ ರೈಡ್ಗೆ ಹೋಗ್ತೀವಲ್ಲ ಇನ್ನೂ ಜಾಸ್ತಿ ಚಳಿ ಆಗುತ್ತೆ. ಏನು ಮಾಡ್ತೀರಾ? ಕಿತ್ಕೊಂತೀನಿ ಎಲ್ಲ ಹತ್ರ. ಏನಕ್ಕೆ ಕಿತ್ಕೋತೀಯಾ? ನನ್ನ ಜಾಕೆಟ್ ನನ್ನ ಶಾಲ್ ನಾನು ಹಾಕೊಂಡ್ಬಂದಿದ್ದೀನಿ. ನನ್ನ ಶಾಲ್ನೇ ನಿನಗೆ ಕೊಟ್ಟಿರೋದು. ಸೊ ಇವಾಗ ನೀನು ಏನು ದೊಡ್ಡ ಇದು ಮಾಡಿಲ್ಲ, ನನ್ನ ಫ್ರೆಂಡು ಕೊಟ್ಟಿದ್ಯಾ ಅಷ್ಟೇ ನೀನು. ಸೊ ಇಟ್ಸ್ ಲೈಕ್ ಗಿವಿಂಗ್ ಮೈ ಶಾಲ್ ಟು ಮೈ ಫ್ರೆಂಡ್. ತಗೊಬರ್ಬೇಕಿತ್ತು. ಯಾರು ನಿನ್ನ ತಡೆದಿದ್ದು? ಸರಿ, ಜಾಕೆಟೇ ಎತ್ಕೊಂಡ್ಬರ್ಬೇಕಿತ್ತು. ನಾಳೆಯಿಂದ ಬರುತ್ತೆ ಎಲ್ಲ. ನಾಳೆಯಿಂದ ನಾವೇ ಫುಲ್ಲು ಚಳಿ ಗೊತ್ತಾಯ್ತಲ್ಲ. ಲಂಡನ್ನಿಂದ ಹಾರ್ಕೊಂಬರುತ್ತೆ. ಇಲ್ಲೇ ಇದೆ ಅಂಗಡಿ. ಇಲ್ಲೇ ಎಂದು ತಗೊಂಡಿದ್ದು. ಬಿಡು, ಅವ್ನು ತಗೋತಾನೆ ಬಿಡು ಬ್ರೋ. ಅವನೆಲ್ಲ ಫುಲ್ಲು ರಿಚ್ ಅಲ್ವಾ? Disney Village. ಹಾಂ Disneyland. ಹಾಂ. Disney Village is like visitor village where you can shop. At the discounted prices also shop. ಆ ಕಡೆ ಶಾಪ್ಸ್. Two parks in Disneyland. Walt Disney and the Sleeping Beauty Castle. ಹ್ಞೂ So we're going only one park because we have lot. ಹೌದು ಗೈಸ್, ಇಟ್ಟವರೆಗೂ ನಾವೆಲ್ಲೇ ಇರ್ತೀವಿ, ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. 2 ಪಾರ್ಕ್ ಇದೆ, ಬಟ್ ನಾವು ಹೋಗ್ತಾ ಇರೋದು ಬರೀ ಒಂದೇ ಪಾರ್ಕ್ಗೆ, ಯಾಕೆಂದರೆ ಟೈಮ್ ಇಲ್ಲ ಅಂತ. ಅಯ್ಯೋ, ನನಗೂ ಆ ಮಿಕ್ಕಿ ಮೌಸ್ದು ಬೇಕು ತಲೆಗೆ ಹಾಕೊಳ್ಳೋದು. ಬ್ರೋ ಇಲ್ಲೇ ಸಿಗುತ್ತೆ ಅನ್ಸುತ್ತೆ. ಎಲ್ಲ ಹಾಕೊಂಡಿದ್ದಾರೆ ಅದನ್ನು. ರೆಡ್ ಕಲರ್ ನಾನು ಹಾಕೋತೀನಿ. ಬಬ್ಲಿಗೂ ಹಾಕೋಣ. ಬಬ್ಲಿಗೆ ಬ್ಲೂ ಕಲರ್ ಕೊಡೋಣ. ಇಲ್ಲಿ ಟಿಕೆಟ್ ತೋರಿಸಿ ಎಂಟ್ರಿ ಆಗಬೇಕು. ಅಲ್ಲಿ ಫಸ್ಟ್ ಬಂದು ಬರೀ ಬ್ಯಾಗೇಜ್ ಚೆಕ್ಕಿಂಗ್ ಇತ್ತು. ಇಲ್ಲಿ ಸೆಕೆಂಡ್ ಒನ್ ಬಂದು ಟಿಕೆಟ್ ತೋರಿಸೋದು. ನಾವು ತೊಗೊಂಡಿರೋಂಥ ಟಿಕೆಟ್ ಬಂದು 90 ಪೌಂಡ್ಸು. ಯಾಕೆಂದರೆ ನಾವು ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ದೀವಿ. ಫಾಸ್ಟ್ ಟ್ರ್ಯಾಕ್ ತೊಗೊಂಡ್ರೆ ಮಾತ್ರ ನಾವು ಎಲ್ಲ ಗೇಮ್ಸ್ನು ಕವರ್ ಮಾಡಿ ಆಡೋಕ್ಕಾಗೋದು. ಇಲ್ಲಾಂದರೆ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ, ಕೆಲವೊಂದು ಮಾತ್ರ ಕವರ್ ಮಾಡ್ಬೋದು. ಯಾಕೆಂದರೆ ತುಂಬ ರಶ್ ಇರುತ್ತೆ ಗೈಸ್. ನೀವೇ ನೋಡಿರ್ತೀರ ವಂಡರ್ಲಾ ಎಲ್ಲ ಹೇಗಿರುತ್ತೋ ಅದೇ ಥರ ಇದು. ಸೊ ಫುಲ್ ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ರೈಡ್ಸ್. ವಾಟರ್ ರೈಡ್ಸ್ ಎಲ್ಲ, ಇಟ್ಸ್ ಜಸ್ಟ್ ಆಲ್ ಡ್ರೈ ಗೇಮ್ಸ್ ಥರ. ಡಿಸ್ನಿ ಅಂದರೆ ನಾನು ತುಂಬ ಇಷ್ಟ ಆಗಿದೆ. ಚಿಕ್ಕ ವಯಸ್ಸಿಂದ ಡಿಸ್ನಿ ವರ್ಲ್ಡ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು. ಇವತ್ತು ನಾನು ಡಿಸ್ನಿ ವರ್ಲ್ಡಲ್ಲಿದ್ದೀನಿ. ಅದೊಂದು ಆಸೆ ಕೂಡ ಪೂರೈಸ್ಕೊಂಡೆ. ತುಂಬ ಖುಷಿ ಆಗ್ತಿದೆ. ಎಲ್ಲ ಆಸೆಗಳು ಒಂದಾಗಿ ಒಂದು ಪೂರೈಸ್ಕೊತಾ ಇದ್ದೀನಿ. ಆಸೆಗಳನ್ನ ಪೂರೈಸೋಕ್ಕೆ ಏನಿಲ್ಲ ಗೈಸ್, ನೀವು ಅದಕ್ಕೆ ಶ್ರಮ ಪಡಬೇಕು. ಯು ಶುಡ್ ಮ್ಯಾನಿಫೆಸ್ಟ್, ಅಷ್ಟೇ ಹೇಳಕ್ಕೆ ಇಷ್ಟಪಡೋದು. ನಾವು ಬೋ ತೊಗೊಂಡಿಲ್ಲ ಅಲ್ಲ, ಸೊ ಬೋ ತೊಗೊಳಕ್ಕೆ ಹೋಗೋಣ ಬನ್ನಿ. ಇವಳು ನೋಡಿ ಇಲ್ಲಿ ತಗೋತಿದ್ದಾಳೆ, ಆಲ್ರೆಡಿ ತಗೋತಿದ್ದಾಳೆ. ಎಷ್ಟದು? 25 euros ಅಂದರೆ 2,500. ಏನಿದೆ 2,500 ಅದರಲ್ಲಿ? ಏನೋ ಲೈಟ್ ಎಲ್ಲ ಇದೆ ಕೊಡಿಲಿ ನೋಡಿ ಗೈಸ್. ಇದಕ್ಕೆ 2,500. ಮನೇಲಿ ಒಂದಿತ್ತು ಗೈಸ್. ಏರ್ ಬಿ ಎಂ ಬಿಲೇ ಬಿಟ್ಟು ಬಂದಿದ್ದಾಳೆ. 1 week could have taken. Yeah, what to do now? Yeah. ಅರ್ಧ ಟೈಮ್ ಅಷ್ಟೇ. ಅರ್ಧ ಟೈಮ್ ಬಬ್ಲು ಹಾಕೊಂತೀನಿ. ಬಬ್ಲು ಸುಮ್ಮನೆ ಫೋಟೋಗೆ ಹಾಕೋ ಒಂದ್ಸಲ. ತಗೊಂಬಿಟ್ಟು ಹಾಕೊಳ್ಳೋಣಪ್ಪ. ಸರಿ. ಬಬ್ಲು ನೀನು ಇದು ಹಾಕೊಳ್ಳೋ ಒಂದು ನಿಮಿಷ ಬಾರೋ ಇಲ್ಲಿ ಹಾಕೋ. ಚಿಕ್ಕದಾಯ್ತು ತುಂಬ. ಬಬ್ಲಿಗೆ ಮ್ಯಾಚಿಂಗ್ ಆಗ್ತಿದೆ ನೋಡಿ, ಬ್ಲೂ ಶಾಲು. ಹಂಗೆಲ್ಲ ಬಿಡು ಹಾಕೊಳ್ಳೋದದು. ಪಾಪ ಅವ್ನಿಗೆ ಹಾಕೊಳ್ಳೋಕ್ಕೂ ಗೊತ್ತಾಗ್ತಿಲ್ಲ. ಇಟ್ಬಿಡು ಆಯ್ತು. ಇದು ಚಿಕ್ಕ ಎಲ್ಲ ಒಂದೇ ಸೈಜು. ಚಿಕ್ಕದು ದೊಡ್ಡದು ಅಂತ ಬರಲ್ಲ ನೋಡಿ ಗೈಸ್. ಚಿಕ್ಕದು ದೊಡ್ಡದು ಅಂತ ಇದೆಲ್ಲ ರೆಗ್ಯುಲರ್ ಸೈಜ್ ತಾನೆ. ಇದನ್ನ ಹೇರ್ ಬ್ಯಾಂಡ್ ಥರ ಹಾಕೋಬೇಕು. ನಿಂಗೆ ಹಾಕೊಳಕ್ಕೆ ಬರಲ್ಲ, ಸೊ ಬಿಡು. ನಾನು ಯಾವ ಹುಡುಗಿರಿಗೂ ಹೇಳಬೇಡ. ಆ್ಯಕ್ಚುಲಿ ನಾನು ಜಾನ್ಸಿ ಬರ್ಡೇಗೆ ಒಂದಷ್ಟು ಥಿಂಗ್ಸ್ನ ಆರ್ಡರ್ ಮಾಡಿದ್ದೆ.
ಬರುತ್ತೆ ಬರುತ್ತೆ ಅಂತ ಕಾಯ್ತಿದ್ದೆ, ಬಟ್ ದೆನ್ ಬರಲೇ ಇಲ್ಲ ಗೈಸ್. ಎಕ್ಸ್ಪ್ರೆಸ್ ಡೆಲಿವರಿ ಕೂಡ ಮಾಡಿದ್ದೆ, ಬಟ್ ದೆನ್ ಬರಲೇ ಇಲ್ಲ. ವಾಪಸ್ ನಮ್ಮ ಮನೆಗೆ ಲಂಡನ್ ಮನೆಗೆ ಹೋಗೋಷ್ಟ್ರಲ್ಲಿ ಡೆಲಿವರಿ ಆಗಿರುತ್ತೆ ಅದು ಪಾರ್ಸೆಲ್ ಎಲ್ಲ. ಏನು ಎತ್ತ ಅಂತ ನಿಮಗೂ ಎಲ್ಲ ಗೊತ್ತಾಗಬೇಕು ಅಂತ ಅಂದರೆ ಅದನ್ನು ಕೂಡ ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ. ಇಲ್ಲಿ ಗಿಫ್ಟ್ ಕೊಡಬೇಕಿತ್ತು ಅಂತ ಆಸೆ ಇತ್ತು, ಅದೇನು ಆಗಲಿಲ್ಲ. ಅದನ್ನು ಸಪ್ರೇಟಾಗಿ ಬ್ಲಾಗ್ ಮಾಡ್ತೀನಿ, ಏನು ಗಿಫ್ಟ್ ಕೊಟ್ಟೆ ನಾನು ಅವಳಿಗೆ ಅನ್ನೋದನ್ನು. ಈ ವ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಇವತ್ತು ತುಂಬ ಸುಸ್ತಾಗೋಗಿದ್ದೀನಿ. ವಾಪಸ್ ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ನಮ್ಮದು 4 ದಿನ ಟ್ರಿಪ್ ಇದೆ. ಇನ್ನು ವಾಪಸ್ ಮನೆಗೆ ಹೋಗಿ 4 ದಿನದಲ್ಲಿ ಇನ್ನೂ ಎಷ್ಟು ಓಡಾಡಬೇಕು ಅನ್ನೋದು ಗೊತ್ತಿಲ್ಲ. ನೆನ್ನೆ ಆಲ್ಮೋಸ್ಟ್ ನಮ್ಮದು 16,000 ಸ್ಟೆಪ್ಸ್ ಏನೋ ಆಗಿತ್ತು ನೆನ್ನೆ. ಅನಿಸ್ತಿದ್ಯಾ? ವಾವ್, ಸೋ ಕ್ಯೂಟ್. ಎಷ್ಟು ಮುದ್ದಾಗಿ ಹೋಗ್ತಿದೆ ನೋಡಿ, ಹೋಗ್ಬಿಡ್ತಂಗೆ. ಇವಾಗ ಟೈಮ್ ಬಂದು 12:30 ಆಗಿದೆ ಅಲ್ವಾ. ಲಂಡನಲ್ಲಿ ಟೈಮ್ ಬಂದು 11:30 ಆಗಿದೆ. ಲಂಡನ್ ಟು ಪ್ಯಾರಿಸ್ 1 hour ಡಿಫ್ರೆನ್ಸ್ ಇದೆ. ಪ್ಯಾರಿಸು 1 hour ಮುಂದೆ ಇದೆ, ಲಂಡನ್ನು 1 hour ಹಿಂದೆ ಇದೆ. ಸೊ ಬೇಸಿಕ್ಲಿ ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ಪ್ಯಾರಿಸ್ ಟು ಇಂಡಿಯಾ ಟೈಮ್ ಡಿಫ್ರೆನ್ಸ್ ಎಷ್ಟು ಗೊತ್ತಾ? 3.5 hours ಅಷ್ಟೇ ಗೈಸ್. ಲಂಡನ್ ಟು ಇಂಡಿಯಾ ಇಟ್ಸ್ 4.5 hours. ಪ್ಯಾರಿಸ್ ಟು ಇಂಡಿಯಾ ಇಟ್ ಇಸ್ 3.5 hours. ನೋಡಿ ಗೈಸ್, UK ಫ್ಲಾಗ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಇದು ಪ್ಯಾರಿಸ್ ಫ್ಲಾಗ್, ಫ್ರಾನ್ಸ್ ಇದು ಫ್ಲಾಗು. ಇದು UK ಫ್ಲಾಗ್. ಅಷ್ಟೇನು ಜನ ಇಲ್ಲ, ಫೈನ್ ಓನ್ಲಿ. ಅಲ್ಲಿ ನೋಡಿ ಕ್ಯಾಸಲ್ ಕಾಣಿಸ್ತಿದ್ಯಾ? ಸೊ ಅಲ್ಲೇ ನೈಟು ಫುಲ್ಲು ವರ್ಕ್ಸ್ ನಡೆಯೋದು ಅದೇ ಕ್ಯಾಸಲ್ ಹತ್ರ. ಅದು ಕೂಡ ಇದೇ ವಿಡಿಯೋದಲ್ಲಿ ಬರುತ್ತೆ, ಮಿಸ್ ಮಾಡಬೇಡಿ. ನೋಡಿ ಬಬ್ಲು ಫೋಟೋಶೂಟ್. ವಾವ್, ಬಬ್ಲು ಸೂಪರ್. ಬಬ್ಲು ಚೆನ್ನಾಗಿ ತೆಗೆದಿದ್ರೆ ಅದನ್ನು ಸಿನಿಮ್ಯಾಟಿಕ್ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ತೀನಿ ಬಿಡು ಬಬ್ಲು. ದಿಸ್ ಇಸ್ ದ ಸ್ಲೀಪಿಂಗ್ ಬ್ಯೂಟಿ ಕ್ಯಾಸಲ್. ಕಾಣಿಸ್ತದೆ. ನಾನು ಮುಂಚೆ ಯೂನಿವರ್ಸಲ್ ಸ್ಟುಡಿಯೋಸ್ ಸಿಂಗಾಪೂರ್ಗೆ ಹೋಗಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಅದು ಬಿಟ್ಟರೆ ಗ್ಲೋಬಲ್ ವಿಲೇಜ್ಗೆ ಹೋಗಿದ್ದೆ. ಅದು ಬಿಟ್ಟರೆ ಹೈದ್ರಾಬಾದಲ್ಲಿ ರಾಮೋಜಿರಾವ್ ಫಿಲಮ್ ಸಿಟಿಗೆ ಹೋಗಿದ್ದೆ. ಮತ್ತು ನಮ್ಮ ಬೆಂಗಳೂರಲ್ಲಿ ಇನ್ನೋವೇಟಿವ್ ಫಿಲಮ್ ಸಿಟಿಗೆ ಹೋಗಿದ್ದೆ. ವೆರಿ ಎಕ್ಸೈಟೆಡ್ ಟು ಪ್ಲೇ ಗೇಮ್ಸ್. ಎಷ್ಟು ದೊಡ್ಡವರಾದರೂ ನಾವು, ಎಷ್ಟು ವರ್ಷ ದೊಡ್ಡವರಾದರೂ ಗೇಮ್ಸ್ನೆಲ್ಲ ಆಡಬೇಕು ಅಂತ ಅನ್ಸುತ್ತಲ್ಲ. ಯಾಕೆಂದರೆ ನಾವು ನಾವೆಲ್ಲ ವಂಡರ್ಲಾಗ್ ಹೋಗಿದ್ವಿ ಗೈಸ್. ನಾನು ಪ್ರಗತಿ, ಜಾನ್ವಿ, ನಮ್ಮ ಬ್ಯಾಚ್ ಅವಾಗ ಹೇಳಿದ್ವಲ್ಲ ಕಾನ್ವಾಲ್ ಬ್ಲಾಗಲ್ಲಿ. ಏನೇ ಗೈಸ್, ಇವರೆಲ್ಲ ಈ ಬಾಯ್ಸ್ ಎಲ್ಲ ಒಂದಷ್ಟು ಜನ ಇದ್ರು ಇವ್ರ ಟ್ರೂಪು. ಇವರೆಲ್ಲ ಸೇರಿ ನಮ್ಮ ಬ್ಯಾಚ್ಗೆ ನಾವೊಂದು 5 ಜನ ಟ್ರೂಪ್ ಇದ್ವಾ, 5-6 ಜನ ಟ್ರೂಪ್ ಇದ್ವಿ. ನಮಗೆ ಹೆಸರಿಟ್ಟಿರೋದು ಬೇಡ ಸುಮ್ಮನೆ ಯಾಕೆ ಬ್ಲಾಗಲ್ಲಿ ಹಿಂಗೆ ಮಾತಾಡಿದ್ರೆ ಹಿಂಗೆ ಮಾಡ್ತಾರೆ ಎಲ್ಲರೂ. ಏನು ಮಾತಾಡಲ್ವಾ? ವಾಟ್ ಇಸ್ ಗಿಲಿ ಗಿಲಿ ಮೀನ್ಸ್? ಐ ಡೋಂಟ್ ನೋ ಬ್ರೋ, ಐ ಡೋಂಟ್ ನೋ. ಜಾಸ್ತಿ ಮಾತಾಡ್ತಾರೆ ಅಂತನಾ? ಏನೋ ನನಗೂ ಗೊತ್ತಿಲ್ಲ, ಒಟ್ನಲ್ಲಿ ನಂಗೆ ಕರೀತಾರೆ ಅನ್ನೋದು ಗೊತ್ತು. ನೋಡಿ ಇದ್ರ ಮೇಲೆ ರೈಲ್ ಹೋಗುತ್ತೆ, ಟ್ರೈನ್ ಹೋಗುತ್ತೆ. ಇದ್ರ ಮೇಲೆ ಟ್ರೈನ್ ಟ್ರ್ಯಾಕ್ ಹಾಕಿದ್ದಾರೆ ಫುಲ್. ಅಯ್ಯೋ, ಡಿಸ್ನಿ ವರ್ಲ್ಡ್ ಥರನೇ ಫೀಲ್ ಆಗ್ತಿದ್ದಾರೆ. ಚಿಕ್ಕ ಮಕ್ಳು ಅಂತಾನೆ ಅಲ್ಲ, ಎಲ್ಲ ವಯಸ್ಸು ಅವರು ಕೂಡ ಇದ್ದಾರೆ ಇಲ್ಲಿ. ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಏನಿಲ್ಲ, ಅಜ್ಜಿದಿರು ತಾತಂದಿರು ಎಲ್ಲರೂ ಇದ್ದಾರೆ. ಏಜ್ ಇಸ್ ಜಸ್ಟ್ ಅ ನಂಬರ್ ಗೈ. ರೌಂಡ್ ಆಗ್ತಿದ್ದಾರೆ ಇವರು ಅವಾಗಿಂದ ಅನ್ಸುತ್ತೆ. ಜಾನ್ಸಿಗೆ ಫುಲ್ಲು ನಂಬಕ್ಕೆ ಆಗ್ತಿಲ್ವಂತೆ ಗೈಸ್. ಇವಳ್ದು ನಂದು ಆಲ್ಮೋಸ್ಟ್ ಇಬ್ರದು, ಐ ಮೀನ್ ಎಲ್ಲರಿಗೂ ಡ್ರೀಮ್ ಇರುತ್ತೆ ಪ್ಯಾರಿಸ್ಗೆ ಹೋಗ್ಬೇಕು, ಡಿಸ್ನಿ ವರ್ಲ್ಡ್ ನೋಡಬೇಕು ಅಂತ. ಬಟ್ ಇಬ್ರು ಜಾಸ್ತಿ ಅಂದ್ರೆ ಜಾಸ್ತಿ ಕುತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿರೋದಕ್ಕೆ ಇವತ್ತಿನಿರೋದು. ಈ ಡ್ರೆಸ್ ನಾನು ಲಾಸ್ಟ್ ಇಯರ್ ತಗೊಂಡಿದ್ದೆ ಗೈಸ್. ಲಾಸ್ಟ್ ಇಯರ್ ಈ ಡ್ರೆಸ್ ತಗೊಂಡೆ ಬಿಫೋರ್ ಕಮಿಂಗ್ ಟು ಲಂಡನ್. ಅಲ್ಲೇ ಅಂದ್ಕೊಂಡಿದ್ದೆ ಈ ಡ್ರೆಸ್ ಹಾಕೊಂಡ್ರೆ ಪ್ಯಾರಿಸ್ ಅಲ್ಲೇ ಹಾಕೋಬೇಕು ಅಂತ. ಎಲ್ಲೂ ಹಾಕೊಂಡಿಲ್ಲ ಗೈಸ್. ಫಸ್ಟ್ ನಾನು ಟವರ್ ಬ್ರಿಡ್ಜ್ ಹತ್ರ ಹಾಕೊಂಡಿದ್ನಲ್ಲ ಇದೇ ಥರದ್ದು ಬ್ಲ್ಯಾಕು. ಇಬ್ರು ಮಾತಾಡ್ಕೊಂಡು ತೊಗೊಂಡಿದ್ದಲ್ಲ. ಅವಳ ಪಾಡಿಗೆ ಹೋಗಿ ರೆಡ್ ತೊಗೊಂಡಿದ್ದೆ, ನಾನು ನನ್ನ ಪಾಡಿಗೆ ಲಂಡನ್ಗೆ ಬರೋಕ್ಕೆ ಮುಂಚೆ ಬ್ಲ್ಯಾಕ್ ತೊಗೊಂಡಿದ್ದೆ. ಇವಳು ಹೇಳ್ದಂಗೆ ನನಗೆ ಆ ಬಟ್ಟೆ ಅಂದರೆ ತುಂಬ ಇಷ್ಟ. ಬಿಕಾಸ್ ಆಫ್ ದಿಸ್ ಏನ್ರ ಅಂತಾರೆ ಅದು ಫ್ರಿಲ್ ನಂಗೆ ತುಂಬ ಇಷ್ಟ ಈ ಥರ ಬಟ್ಟೆಗಳು. ಸೊ ಅದನ್ನು ನಾನು ಟವರ್ ಬ್ರಿಡ್ಜ್ ಹತ್ರ ಹಾಕೊಂಡಿದ್ನಲ್ವಾ, ಅದು ರೆಡ್ ಜಾಕೆಟ್ ಬೇರೆ ರೆಡ್ ಹಾಕೊಂಡಿದ್ನಲ್ಲ. ಸೊ ನನಗೆ ಆ ಔಟ್ಫಿಟ್ನ ನಾನು ಡಿಸ್ನಿ ವರ್ಲ್ಡ್ಗೆ ಹಾಕೋಬೇಕಿತ್ತು ಅನ್ನೋದೊಂದು ಡ್ರೀಮ್ ಇತ್ತು. ಮತ್ತೆ ಅದನ್ನು ಟವರ್ ಬ್ರಿಡ್ಜಲ್ಲೇ ಫುಲ್ಫಿಲ್ ಮಾಡಿಬಿಟ್ಟೆ. ಗೈಸ್, ಚಿಕ್ಕ ವಯಸ್ಸಿನ ಡ್ರೀಮ್ ಗೈಸ್. ಈ ಕ್ಯಾಸಲ್ ಮುಂದೆ ಫೈರ್ ವರ್ಕ್ಸ್ ನೋಡೋದು, ಒಂದೊಂದೇ ಆಸೆನ ಫುಲ್ಫಿಲ್ ಮಾಡ್ಕೋತಾ ಹೋಗ್ಬೇಕಾದ್ರೆ ಮನ್ಸಿಗಾಗ ನೆಮ್ಮದಿ ಇದೆಯಲ್ಲ. ನೀವು ಹಂಗೆ ಮ್ಯಾನಿಫೆಸ್ಟ್ ಮಾಡಿ, ನಿಮ್ಮ ಆಸೆಗಳು ಖಂಡಿತವಾಗ್ಲೂ ಫುಲ್ಫಿಲ್ ಆಗುತ್ತೆ. ಯಾರು ಬೇರೆಯವರು ಬೆಳೀತಿರೋದು ನೋಡಿ ಅಥವಾ ಬೇರೆಯವ್ರ ಆಸೆ ಎಲ್ಲ ಫುಲ್ಫಿಲ್ ಆಗ್ತಿರೋದು ನೋಡಿ ದಯವಿಟ್ಟು ಹೊಟ್ಟೆ ಮಾತ್ರ ಹುರ್ಕೋಬೇಡಿ.
ಒಳ್ಳೇದು ಮಾಡಿ. ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ. ಯಾಕೆಂದರೆ ಆ ಕೆಟ್ಟದ್ದು ವಾಪಸ್ ನಿಮಗೆ ರಿಟರ್ನ್ ಬರುತ್ತಲ್ಲ, ಅದು ನಿಜವಾಗ್ಲೂ ಒಳ್ಳೆ ರೀತಿಲಂತೂ ಬರಲ್ಲ. ಸೊ ಜಸ್ಟ್ ಅ ನಾರ್ಮಲ್ ಕಿವಿ ಮಾತು ಗೈಸ್, ಎಲ್ಲರಿಗೂ ಒಳ್ಳೇದನ್ನೇ ಬಯಸಿ. ನಿಮಗೆ ಕೆಟ್ಟದ್ದು ಬಯಸೋರ್ಗೂ ಕೂಡ ನೀವು ಒಳ್ಳೇದು ಬಯಸಿ, ದೇವ್ರು ನೋಡ್ಕೋತಾರೆ ಮಿಕ್ಕಿದ್ದು ಅಂತ ಹೇಳ್ಬೋದು. ನಾನು ಯಾಕೆ ಇವಾಗ ಇದನ್ನು ಮಾತಾಡಿದೆ ಅಂತ ಅಂದರೆ, ಐ ಫೆಲ್ಟ್ ಲೈಕ್ ನನಗೆ ಫುಲ್ಲು ನಜರ್ ಆಗ್ತಿತ್ತು ಅಂತ. ಯಾರು ಪ್ಲೀಸ್ ದಯವಿಟ್ಟು ಕಣ್ಣು ಹಾಕ್ಬಿಡಿ ಗೈಸ್ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಫುಲ್ ನಜರ್ ಆಗಿ ನನಗೆ ಹುಷಾರಿರಲಿಲ್ಲ. ಐ ವಾಸ್ ಹಾಸ್ಪಿಟಲೈಸ್ಡ್. ಅದರದ್ದು ಸ್ಟೋರಿ ಹೇಳ್ತೀನಿ ಖಂಡಿತವಾಗ್ಲೂ, ಲೈಫ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಗ ಒಂದು 2-3 ವಾರದಿಂದ ಇಟ್ ವಾಸ್ ಲೈಕ್ ನನಗೆ ಬಿಡಿ ಗೈಸ್, ನನಗೆ ಆ ಥರ ಎಲ್ಲ ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ ಗೈಸ್. ಇವಳು ತಿಂತಾ ಇದ್ದಾಳೆ, ಇವನು ನೋಡಿ ಶಾಲ್ ಮಾರೋಂಥರ ಇದ್ದೀನಿ ಅಂತ ಹೇಳ್ತಾ ಇದ್ದ. ಇಂಡಿಯನ್ ಅಂಕಲ್, ನೆನ್ನೆನೂ ನಮ್ಗೆ ಇಂಡಿಯನ್ ಅಂಕಲ್ ಸಿಕ್ಕಿದ್ರು ಮ್ಯೂಸಿಯಂ ಹತ್ರ. ಎಷ್ಟೊಂದು ಜನ ಕನ್ನಡದವ್ರು. ಹೌದು. ಪಾಪ್ಕಾರ್ನ್ ತೊಗೊಂಡ್ವಿ, ತುಂಬ ಯಮ್ಮಿ ಆಗಿದೆ ಪಾಪ್ಕಾರ್ನು. ನಾವು 1 ಅವರಿಂದ ಫೋಟೋ ಶೂಟ್ ಮಾಡ್ಕೋತಾ ಇದ್ದೀವಿ. ಇವರಿಬ್ಬರೇ ಗೈಸ್ 1 ಅವರ್ ಆಯಿತು, ಇನ್ನು ನಾವು ಯಾವುದು ಗೇಮ್ ಮಾಡೋಕ್ಕೆ ಹೋಗಿಲ್ಲ. ಯಾವಾಗ ಗೇಮ್ ಮಾಡ್ತೀವೋ, ಎಲ್ಲ ಕವರ್ ಮಾಡ್ತೀವೋ ಏನು ಅಂತ ಗೊತ್ತಿಲ್ಲ. ನೈಟ್ 10 ಗಂಟೆವರೆಗೂ ಇಲ್ಲೇ ಇರ್ತೀವಿ. ಅದಂತೂ ಖಂಡಿತ. ಪಾಪ್ಕಾರ್ನ್ ತಿಂದು ಖಾಲಿ ಆಗುತ್ತೆ ನೋಡಿ ಗೈಸ್. ಇವಳು ವಾಂತಿ ಅಂತೆ ನೋಡಿ ಗೈಸ್. ಆ ಕಾರು, ಐ ಮೀನ್ ಈ ಜೀಪ್ ಇದೆಯಲ್ಲ, ಇದು ಹಾಂಕ್ ಮಾಡಿದ್ದಕ್ಕೆ ಅವನು ವಾಂತಿ ಮಾಡ್ತೈತೆ ಅಂತೆ. ಇನ್ನೊಂದ್ಸಲಿ ಹಾಂಕ್ ಮಾಡಿದ್ರೆ ನೀವೇ ಕೇಳಿಸ್ಕೊಳ್ಳಿ. ಹಪ್ಪ ಕೊನೆಗೂ ಇವಾಗ ನಾವು ರೈಡ್ನ ಆಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಯಾವ ಗೇಮ್ಸ್ ಆಡ್ತೀವಿ, ಏನು ಎತ್ತ, ಎಷ್ಟು ಮಜಾ ಮಾಡ್ತೀವಿ ಏನು ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಫೈನಲಿ ವಿ ಹಿಯರ್. ಓ ಮೈ ಗಾಡ್, ನಾವು ಫಾಸ್ಟ್ ಟ್ರ್ಯಾಕ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ನಮಗೆ ಸ್ಪೆಷಲ್, ಇದು ನಾರ್ಮಲ್ಲು, ಇದು ಸ್ಪೆಷಲಲ್ಲೂ ಜನ ಇದ್ದಾರೆ. 90 ಯೂರೋಸ್ ಅಂದರೆ ಹತ್ತತ್ರ ಅದೂ 9,000 ಗೈಸ್. ನಾವು ಯಾಕೆ 90 ಯೂರೋಸ್ ಕೊಟ್ಟು ತೊಗೊಂಡಿದ್ದು ಅಂತ ಅಂದರೆ, ಬಂದಿದ್ದೀವಿ, ಚಿಕ್ಕ ವಯಸ್ಸಿನ ಆಸೆ, ಬಂದಮೇಲೆ ಒನ್ ಟೈಮ್ ಅಲ್ವಾ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಥರ ಅಂತ ಅಂದ್ಬಿಟ್ಟು ಒಂದೇ ಸಲ ತೊಗೊಂಡ್ಬಿಟ್ವಿ ಗೈಸ್. ಇದು ಯಾವುದೋ ನಮಗೆ ಸ್ಪೆಷಲ್ ಎಂಟ್ರಿ ಗೈಸ್, ಫಾಸ್ಟ್ ಟ್ರ್ಯಾಕ್ ತೊಗೊಂಡಿದ್ದಕ್ಕೆ ನೋಡಿ ನಮಗೆ ಅಂತ ಸ್ಪೆಷಲ್ ಎಂಟ್ರಿ. ಸರಿ ಎಲ್ಲ ಇಟ್ಬಿಡ್ತೀವಿ. ರೈಡ್ನ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ. ಐ ಟ್ರೈ ಮೈ ಬೆಸ್ಟ್. ಯಾವ್ದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗುತ್ತೋ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಅವರೆಲ್ಲ ನೋಡಿ ಹೆಂಗೆ ಕಿರ್ಚ್ತಿದ್ದಾರೆ, ಆಗ್ತಾ ಇದೆ ಭೂಮಿ. ಇವಳಿಗಂತೂ ಇಂಥವೆಲ್ಲ ಮಾಡೋಕ್ಕೆ ಇಷ್ಟ, ನಂಗೆ ಭಯ. ಅವರೆಲ್ಲ ಹೆಂಗೆ ಕಿರ್ಚ್ತಾವ್ರೆ ಅವ್ರೆ ನೋಡು. ಸತ್ತೋದ್ರೆ ಏನು ಮಾಡೋದು ನೋಡಿ ಗೈಸ್, ಹೆಂಗೆ ಕಿರ್ಚ್ತಾವ್ರೆ. ಕಿರ್ಚ್ತಿರೋದು ನೋಡಿ ಇವರಿಬ್ರಿಗೂ ಖುಷಿ, ನನಗೆ ಟೆನ್ಷನ್ ಗೈಸ್. ಇವಾಗ ಈ ಗೇಮ್ ಆಡಿದ್ವಿ ನಾವು. ಈ ಟನಲ್ ಒಳಗಡೆ ಹೋಗುತ್ತೆ, ಬನ್ನಿ ಹೇಳ್ತೀನಿ. ನಾನು ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ, ತಲೆ ಎಲ್ಲ ನೋವ್ತಿದೆ. ಹೆಂಗಿತ್ತು ಗೊತ್ತಾ, ಹೇಳ್ತೀನಿ ರೀ. ಕತ್ಲೆ, ಈ ಟನಲ್ಲು ಫುಲ್ಲು ಕತ್ಲೆ ಆಯಿತಾ. ಎಷ್ಟು ಕತ್ಲೆ ಅಂದರೆ ಫುಲ್ ಡಾರ್ಕು, ಏನೂ ಇಲ್ಲ. ಫುಲ್ ರೋಲರ್ ಕೋಸ್ಟರು, ಕೆಳಗೋಗುತ್ತೆ, ಮೇಲೋಗುತ್ತೆ, ಹಿಂಗೆ ತಿರುಗುತ್ತೆ, ಹಿಂಗೆಲ್ಲ ತಿರುಗುತ್ತೆ. ಅಪ್ಪ ತಲೆ ಗಿರ್ರು ಅಂತಿದೆ ನನಗೆ. ಕಿರ್ಚಾಡ್ಬಿಟ್ಟೆ ನಾನು. ನಿಮ್ಗೆ ಇನ್ನೊಂದು ಗೊತ್ತಾ, ಹಾಫ್ ಆಫ್ ದ ಟೈಮ್ ನಾನು ಕಣ್ಣೇ ಬಿಟ್ಟಿರಲಿಲ್ಲ, ಫುಲ್ ಭಯ ಡಾರ್ಕ್ ಗೈಸ್. ಮೊದಲೇ ನಂಗೆ ಕತ್ಲೆ ಅಂದರೆ ಭಯ, ಹೈಟ್ ಅಂದರೆ ಭಯ. ಕತ್ಲೆ ಒಳಗಡೆ ಕರ್ಕೊಂಡೋಗಿ ಹೆಂಗಾಡ್ತಿದ್ರು ಗೊತ್ತಾ, ನೈಸ್ ಬಟ್ ನಾಟ್ ದ್ಯಾಟ್ ಬ್ಯಾಡ್. ಎಲ್ಲೋ ಒಂದೊಂದು ಕಡೆ ಹಿಂಗೆ ಕಂಡ್ಬಿಟ್ಟು ನೋಡಿದೆ, ಫುಲ್ಲು ಡಾರ್ಕ್ ಆಗಿ ಫೋಟೋ ಇರುತ್ತಿಲ್ಲ. ನಾವೆಲ್ಲಿದ್ದೀವಿ ಗೊತ್ತಾ, ನಾವಿಲ್ಲಿದ್ದೀವಿ ನೋಡಿ, ಇಲ್ಲಿದೆ ಇಲ್ಲಿ. ನಾನು ನೋಡಿ ಅಂತಿದ್ದೀನಿ ಇಲ್ಲಿ. ಇಲ್ಲಿ ನಾನು, ಇದು ಜಾನ್ಸಿ, ಇದು ಬಬ್ಲು. ನೋಡಿ ಕ್ಯೂಟ್ ಕಾರ್. ಇದೊಂದು ರೈಡ್ ನೋಡಿ ಹೆಂಗಿದೆ, ಗೋ ಕಾರ್ಟಿಂಗ್ ಥರ ಫುಲ್ಲು ಸಮಥಿಂಗ್ ಲೈಕ್. ನೋಡಿ ಇಲ್ಲಿ. ವಾವ್ ಗೈಸ್, ಹೆಂಗಿದೆ ನೋಡಿ ಗೈಸ್, ಇವೆಲ್ಲ ಎಷ್ಟು ಯುನೀಕ್ ಆಗಿದೆ. ಸೊ ಕ್ಯೂಟ್. ನಾವು ಪಿಂಕ್ ಕಲರ್, ಯು ವಾಂಟ್ ದಿಸ್ ಕಲರ್ ಜಾನ್ಸಿ, ಪಿಂಕ್ ಕಲರ್ ಕಾರ್. ಹೋಗೋಣ, ಏನಂತೆ ಹೋಗೋಕ್ಕೆ. ಓನ್ಲಿ ಬ್ರೋ.
ಸ್ಲೋ ಹೋಗ್ತಿದೆ ಅಷ್ಟು ಸ್ಪೀಡಾಗಿ ಹೋಗ್ತಿದ್ರೆ ಸರಿ ಆಮೇಲೆ ನೋಡ್ಕೊಳ್ಳೋಣ ಬಿಡೋದ್ರ ಬಗ್ಗೆ. ಗ್ರಿಪ್ಸ್ ಇತ್ತಲ್ಲ ಗೋಕಾರ್ಟಿ ಐ ಥಾಟ್ ಇಟ್. ನೋಡಿ ಗೈಸ್ ಹೆಂಗ್ ಬೈತಾವನ ಅವ್ರ ಅಮ್ಮಂಗೆ. ಅವ್ರ ಅಮ್ಮ ಪಾಪ ಎಷ್ಟು ಕ್ಲೀನಾಗಿ ಫೋನ್ ಮಾಡ್ಬಿಟ್ಟು ಹೋಗ್ಬೇಡ ಬಬ್ಲು, ಆ ಗೇಮ್ಗೆ ಹೋಗ್ಬೇಡ, ಇದಕ್ಕೆ ಹೋಗ್ಬೇಡ ಭಯ. ನಾವು ಹೋಗಿದ್ದು ಅವಾಗಲೇ ಫುಲ್ಲು ಟನಲ್ಲು ಗೈಸ್. ಇದು ಸ್ಪೇಸ್ ಇದೆ ಒಳಗಡೆ, ಫುಲ್ ಸ್ಪೇಸ್ ಆಗಿ. ನೋಡಿ ಅಲ್ಲಿ ಹೋಗ್ತಿದ್ದಾರೆ ಹೇಳೋ ತುದಿವರೆಗೂ. ಸ್ವಲ್ಪ ಈಚೆ ಬರ್ತಾರೆ, ಫುಲ್ ಬರಲ್ಲ. ಇವಾಗ ನೆಕ್ಸ್ಟ್ ಆ ಗೇಮ್. ಅಯ್ಯೋ ಇವರೆಲ್ಲ ಹೋದ್ರು, ಕಳೆದೋದೆ ಗೈಸ್, ನಾನು ಕಳೆದೋದೆ. ಇಲ್ಲೇ ಇದ್ದಾರೆ. ಪಾಪ್ಕಾರ್ನ್ ಅಂಗಡಿ ಎಲ್ಲ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಹಾಟ್ ಹೇರ್ ಬಲೂನ್. ದಿಸ್ ಈಸ್ ದ ಸೆಕೆಂಡ್ ಗೇಮ್ ದಟ್ ವಿ ಆರ್ ಗೋಯಿಂಗ್. ಅಯ್ಯೋ ನಾವು ಸೆಕೆಂಡ್ ಗೇಮ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ. ಬೆಸ್ಟ್ ಗೇಮ್ ಅಂತೆ ಗೈಸ್, ಅದೇ ತೋರಿಸಿದ್ನಲ್ಲ. ಬಟ್ ಇಟ್ ಇಸ್ ಕ್ಲೋಸ್ಡ್ ಅನ್ಫಾರ್ಚುನೇಟ್ಲಿ. ನೆಕ್ಸ್ಟ್ ಕ್ಲೋಸ್ಡ್ಗೆ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೆಕ್ಸ್ಟಿಗೆ ಹೋಗ್ಬೇಕು. ಬನ್ನಿ ನೋಡಿ ಗೈಸ್, ಇದ್ರದ್ದು ಫುಲ್ ಇನ್ಫಾರ್ಮೇಷನ್ ಇದೆ, ಏನೇನಿದೆ ಏನು ಎತ್ತ ಅಂತ ನೋಡಿ. ಇದ್ರದ್ದು ಮ್ಯಾಪ್ ಇದೆ. ಬ್ರೋ ಓನ್ಲಿ ಲೆಸ್ ಗೇಮ್ಸ್ ಅದೇ. ನೋಡಿ ಇದೆಷ್ಟು ಚೆನ್ನಾಗಿದೆ ಈ ಪಾತ್ವೆ. ಕುತ್ಕೋಬೋದು, ಚಿಲ್ ಮಾಡ್ಬೋದು. ನೋಡಿ ಮಕ್ಕಳದು ಕ್ರಾಲರ್ ಎಲ್ಲ ಅಲ್ಲೇ. ಸ್ಟ್ಯಾಂಡ್, ಪಾರ್ಕಿಂಗ್ ಸ್ಟ್ಯಾಂಡ್ ನೋಡಿ ಅಲ್ಲಿ ಹಾಕಿದ್ದಾರೆ ಬೋರ್ಡ್. ಇನ್ನೊಂದು ಪಾರ್ಕ್ 2 ಇತ್ತಲ್ಲ, ಅದರಲ್ಲಿ ಫುಲ್ಲು ಮಾರ್ವಲ್ಲು ಅದೆಲ್ಲ ಇತ್ತಂತೆ. ಬಟ್ ನಾವಿವಾಗ ಪಾರ್ಕ್ 1 ಮಾತ್ರ ತೊಗೊಂಡಿರೋದಲ್ವ, ಅದಕ್ಕೆ ಪಾರ್ಕ್ 1 ಮಾತ್ರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಎಲ್ಲ ಈ ಥರ ಜಾಸ್ತಿ ಕ್ಯೂಟ್ ಬಿಲ್ಡಿಂಗ್ಸು. ಆ ಬಿಲ್ಡಿಂಗ್ಸ್ ಒಳಗಡೆ ಎಲ್ಲ ಬರೀ ಅಂಗಡಿಗಳು. ಡಿಸ್ಕವರಿ ಆರ್ಕಿಡ್. ಇವಳನ್ನ ಕೇಳ್ತಾನೆ ಏನಿದು ಅಂತ. ಇವಳು ಫಸ್ಟ್ ಟೈಮ್ ತಾನೇ ನಾನು ಬಂದಿರೋದು, ನನಗೇನು ಗೊತ್ತಾ ಅಂತ ಬೈತಾವಳು. ಗೈಸ್ ಈ ವ್ಲಾಗ್ ಮೇಲೆ ಪ್ರಾಮಿಸ್ ಮಾಡ್ತೀನಿ ಗೈಸ್, ಇನ್ನೊಂದ್ಸತಿ ಇವ್ರ ಜೊತೆ ಎಲ್ಲಿಗೂ ಆಚೆ ಬರಲ್ಲ ಗೈಸ್, ಟ್ರಿಪ್ಗೆ ಅಂತ ಬರಲ್ಲ. ಸಾಕು ವಿಜಯ್. ನೋಡಿ ಇಲ್ಲಿ ಐಫೆಲ್ ಟವರ್ ಎಲ್ಲ ಫಸ್ಟ್ ಹೇಗಿತ್ತು ಅಂತ ಇಮೇಜ್ ಹಾಕಿದೆ ನೋಡಿ. ಈ ಥರ ಕಟ್ತಾ ಇದ್ರಂತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಈ ಥರ ಆಗಿದೆ. ಯಾವುದೋ ಒಂದು ಶಾಪ್ ಒಳಗಡೆ ಬಂದ್ವಿ. ಎಷ್ಟು ಕ್ಯೂಟಾಗಿದೆ ನೋಡಿ, ಮಿಕ್ಕಿ ಮೌಸ್ ಎಷ್ಟು ಕ್ಯೂಟಾಗಿದೆ. ಅಯ್ಯೋ ಇನ್ನೊಂದು ತೋರಿಸ್ತು ನೋಡಿ, ಇದೆಷ್ಟು ಮುದ್ದಾಗಿದೆ. ಮಲ್ಕೊಳಮ್ಮ, ಆಯ್ತು ಮಲ್ಕೊ. ಇದು ನೋಡಿ, ಅಯ್ಯೋ ಎಷ್ಟು ಮುದ್ದಾಗಿದೆ ಎಲ್ಲ. ಯಾರೆಲ್ಲ ಈ ಕಾರ್ಟೂನ್ನ ನೋಡ್ತಾ ಇದ್ರಿ ಕಮೆಂಟ್ ಮಾಡಿ. ಯಾರಿಗೆಲ್ಲ ಮಿಕ್ಕಿ ಮೌಸ್ ಇಷ್ಟ ಅವರು ಕೂಡ ಕಮೆಂಟ್ ಮಾಡಿ. ಎಲ್ಲ ಕಡೆ ಇದೆ ಡಿಸ್ನಿ ವರ್ಲ್ಡಲ್ಲಿ. ಅದೊಂದೇ ಅಲ್ಲ, ಇದೊಂದೇ ಅಲ್ಲ, ಇದೇ ಥರ ಎಷ್ಟೊಂದಿದೆ ಡಿಫ್ರೆಂಟ್. ನೋಡಿ ಚಿಕ್ಕ ಮಕ್ಳಿಗೆ ಜಾಸ್ತಿ ಇಲ್ಲಿ ಹೆಂಗೆ ಗೊತ್ತಾ, ಚಿಕ್ಕ ಮಕ್ಳನ್ನ ಕರ್ಕೊಂಬರ್ತಾರೆ. ಈ ಥರ ಚಿಕ್ಕ ಮಕ್ಳಿಗೆಲ್ಲ ಈ ಥರ ಮುದ್ದಾಗಿ ಬಟ್ಟೆ ಹಾಕಿ ಎಷ್ಟೊಂದು ಜನ ಚಿಕ್ಕ ಮಕ್ಳಿಗೆ ಫುಲ್ಲು ಆ ಗೌನ್ ಬರುತ್ತೆ ಗೊತ್ತಾ, ಪ್ರಿನ್ಸಸ್ ಗೌನ್ನೆಲ್ಲ ಹಾಕ್ಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ರು. ಎಷ್ಟೊಂದು ಜನ ಅಮ್ಮಂದಿರು ಮಕ್ಳಿಗೆ ಅದೇ ಮಾಡ್ತಾಯಿದ್ರು. ಯಾವ ಥರ ಗೊತ್ತಾ, ಪ್ರಿನ್ಸಸ್ ಫ್ರಾಕ್ನ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಆ ಥರ ಫ್ರಾಕ್ನೆಲ್ಲ ಹಾಕಿ ಕ್ಯೂಟಾಗಿ ಫೋಟೋಶೂಟ್ ಮಾಡ್ತಿದ್ರು. ನನಗೂ ತುಂಬ ಅಂದರೆ ತುಂಬ ಇಷ್ಟ. ಇನ್ನೊಂದ್ಸಲಿ ಮತ್ತೆ ವಾಪಸ್ಸು ಚಿಕ್ಕ ಹುಡುಗಿಯಾಗಿ ಹೋಗಿ ಈ ಥರ ಎಲ್ಲ ಹಾಕ್ಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಬರಬೇಕು. ಹೌದು, ಚಿಕ್ಕ ಹುಡುಗಿಯಾಗಿ ಹೋಗಿ ಹಾಕ್ಕೊಂಡು ಈ ಥರ ಗೌನೆಲ್ಲ ಹಾಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಡಿಸ್ನಿ ವರ್ಲ್ಡಿಗೆ ಬರಬೇಕಂತ ಇಷ್ಟ. ನಾನು ಆ್ಯಕ್ಚುಲಿ ನಮ್ಮ ಅಪ್ಪಂಗೆ ಫೋನ್ ಮಾಡೋಣಂದೆ, ಅಪ್ಪ ನಾನು ನಿನ್ನ ಜೊತೆನೇ ಪ್ಯಾರಿಸ್ ನೋಡೋಕೆ ಬರ್ತೀನಿ ಅಂತ. ಗೈಸ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆ ಮಗುಗೆ ಹಾಕಿದ್ದಾರೆ ಅದನ್ನು. ಆ ಥರನೇ ನಾನು ಹೇಳಿದ್ದವಾಗಲೇ. ಪರ್ಪಲ್ ಕಲರ್ ಫ್ರಾಕ್ ಬೇರೆ ಹಾಕಿದ್ದಾರೆ. ಇದು ನೋಡಿ ಹಿಂಗೆ ಮಿಕ್ಕಿ ಮೌಸ್ ಬಲೂನ್. ಮತ್ತೆ ಅಂಗಡಿಯಿಂದ ಈಚೆ ಬಂದ್ವಾ, ನೋಡಿದ್ರೆ ಇಲ್ಲಿ ಫುಲ್ಲು ಚಾಕ್ಲೇಟು ಹೆಂಗೆ ಗಮ್ ಅಂತಿದೆ ಅಂದರೆ, ವಾವ್ ಫುಲ್ ಯಮ್ಮಿ ಸ್ಮೆಲ್. ಸೊ ಕ್ಯೂಟ್. ಇಲ್ಲಿ ನೋಡಿ ಫುಲ್ ಹ್ಯಾಲೋವಿನ್ ಥೀಮ್ ಇದೆ. ಗೈಸ್ ಆನೆ ಮರಿ ನೋಡಿ ಎಷ್ಟು ಮ್ಯೂಟ್ ಆಗಿದೆ. ಅಯ್ಯೋ ಗೈಸ್ ಇದು ಎಷ್ಟು ಹೇಳಿ ಗೆಸ್ ಮಾಡಿ. 8,000 rupees.
8,000 rupees ಅಂತೆ ಗೈಸ್ ಇದೊಂದು ಗೊಂಬೆ. ಯಪ್ಪ ನನ್ನ ಇವಳನ್ನ ಇಲ್ಲೇ ಬಿಟ್ಟು ಬರಬೇಕು. ಏನಕ್ಕೆ ಗೊಂಬೆ ತಗೊಳಕ್ಕೆ? ಎವ್ರಿಥಿಂಗ್ 1 lakh. ಡಿಸ್ನಿ ಲ್ಯಾಂಡಿಗೆ ಬರಬೇಕು ಅಂದರೆ 1 lakh ತರಬೇಕಂತೆ. ಎಲ್ಲ ಗೊಂಬೆ ಗೊಂಬೆ ಗೊಂಬೆ. ಇದು ಅದೇನಾ? ಚಿಕ್ಕ ಹಾಕೋದ್ಮೇಲೆ ತೋರಿಸೋಣ. ಹಾಂ ಸರಿ ತೋರಿಸಲ್ಲ, ಇದು ಕಟ್ಟಿದ್ದು. ವಾವ್ ಝಾನ್ಸಿ ಇದು ಗೊಂಬೆ ಇಲ್ಲಿ ಬಂದ್ಬಿಟ್ಟಿದೆ. ಇದು ಜಸ್ಟ್ ನಾವು 20 ಪೌಂಡಿಗೆ ತೊಗೊಂಡಿದ್ವಿ, ಆದರೆ ಇಲ್ಲಿ ಎಷ್ಟು ಗೊತ್ತಿಲ್ಲ. 10 ಪೌಂಡಿಗೆ ತೊಗೊಂಡಿದ್ದು. ಇದೆಷ್ಟು ನೋಡು ಬಾಬ್ರೋ ರೇಟು? ನೋಡಿದ್ರೆ ಇದು ನಮ್ಮ ಝಾನ್ಸಿ ರೂಮಲ್ಲಿರೋದು. ಅಯ್ಯೋ ನಾನು ಅದೇ ವಿಂಟರ್ ವಂಡರ್ಲ್ಯಾಂಡ್ ವ್ಲಾಗ್ ನೋಡಿ ಗೈಸ್, ಅದರಲ್ಲಿ ನಾನು ಗೇಮ್ ಆಡಿ ಆಗಿದ್ದೆ. ಇದು 8,000 ಎಲ್ಲ 8,000 ಅದು ನಿನ್ನ ಹತ್ರ ಬರ್ಬೇಕಂತ ಕಾಯ್ತಾ ಇದೆ. ರೆಡ್ ಹಾಕ್ಕೊಂಡು ಅವಳು ರೆಡ್ಡು, ಗೊಂಬೆನೂ ರೆಡ್ಡು. ಕುತ್ಕೋ ಅಷ್ಟೇ. ಪಿಂಕ್ ಪ್ಯಾಂಥರ್ ನೋ ದಿಸ್ ಈಸ್. ಅಯ್ಯೋ ಅದೆಲ್ಲ ಬರೆಯಲ್ಲ ರೀ, ನಾವು ಸುಮ್ಮನೆ ಇಟ್ಕೋಬೇಕಷ್ಟೇ ಅದನ್ನೆಲ್ಲ. ನನಗೂ ಸ್ಟಾರ್ಟ್ ಆಯಿತು. ಅಷ್ಟು ಸ್ಟಾರ್ಟ್ ಆಯಿತು ನನಗೆ, ಅವಾಗಲೇ ಸ್ಟಾರ್ಟ್ ಆಯಿತು ಅಂದೆ. ನನಗೆ ಫೀಟ್ ಇಲ್ಲ. ಕಾಟನ್ ಕ್ಯಾಂಡಿ ಬೇಡ, ಮನೇಲಿರೋದೇ ತಿಂದಿಲ್ಲ. ಎಲ್ಲ ಇದು ಡಿಸ್ನಿ ಗೈಸ್. ಬ್ರೋ he said that once his work is done he'll come. ಬಬ್ಲು ಪಿಕ್. ಬಬ್ಲು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಗೈಸ್, ಕಳೆದೋಗ್ಬಿಟ್ಟಿದ್ದಾನೆ. ಇವಳಿಗೆ ರೆಪ್ಯಾನ್ಸಲ್ ಇಷ್ಟ ಅಂತ. ಇಲ್ಲಿ ನೋಡು ಹಿಂಗಿದೆ ಅವಳು ಕೂದಲು. ನೀನು ಹಂಗೆ ಬೆಳೆಸ್ಕೊ. ಈಗ ಇಷ್ಟುದ್ದ ಆಗಿದೆ ಗೈಸ್, ನೆಕ್ಸ್ಟ್ ರೆಪ್ಯಾನ್ಸಲ್ ಥರ ಉದ್ದಕ್ಕೆ ಬಿಡ್ತಾಳೆ. ನಾನು ಜುಟ್ಟು ಹಿಡ್ಕೊಂಡು ಇವಳು ಬಾಲ್ಕನಿ ಎತ್ತಿದ್ದೀನಿ. ಇವಳು ಮನ್ಸಲ್ಲಿ ಅನ್ಕೋತಿರ್ತಾಳೆ, ಇವಳು ಯಾಕೆ ನನ್ನ ಬಾಲ್ಕನಿ ಎತ್ತುತ್ತಾಳೆ ಜುಟ್ಟು ಹಿಡ್ಕೊಂಡು, ಬೇರೆಯವ್ರಲ್ವಾ ಹತ್ಬೇಕು. ಸರಿ ಗೈಸ್, ನಾವು ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ, ಅದನ್ನು ಬಿಲ್ ಮಾಡಿಸಿ ಅಷ್ಟೇ ಇವಾಗ ನಾವು ನಮ್ಮ ಸೆಕೆಂಡ್ ಗೇಮನ್ನು ಆಡಲು ಹೊರಟಿದ್ದೀವಿ. ಅದು ಈ ಟೈಮಲ್ಲಿ ಗೈಸ್ 2:15 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ ನಾವು. ಆವಾಗಲಿಂದ ಒಂದೇ ಗೇಮ್ ಆಡಿರೋದು. ಬನ್ನಿ ಗೈಸ್ ನೋಡೋಣ ಏನಿದೆ ಕ್ಯಾಸಲ್ ಒಳಗಡೆ. ಇದೇ ನಾನು ಅವಾಗಲೇ ಹೇಳ್ತಿದ್ದು, ಈ ಥರ ಡ್ರೆಸ್ ಹಾಕ್ಕೊಂಡು ನನಗೊಂದು ಆಸೆ. ನನಗೆ ಏನಾದ್ರು ದೇವರು ಬಂದು ವಾಪಸ್ ಹೊರ ಕೊಡ್ತೀನಿ. ಏನು ಬೇಕು ಅಂದರೆ ಈ ಥರ ಚಿಕ್ಕ ಹುಡುಗಿ ಆಗಿ ಈ ಥರ ಬಟ್ಟೆ ಹಾಕೊಂಡು, ಇದಲ್ಲ ಈ ಕಲರ್ ಅಲ್ಲ, ಪರ್ಪಲ್ ಕಲರ್ ಬಟ್ಟೆ ಹಾಕೊಂಡು ನಮ್ಮ ಅಪ್ಪ ಅಮ್ಮನ ಜೊತೆ ಡಿಸ್ನಿ ವರ್ಲ್ಡಿಗೆ ಬರಬೇಕು ಅನ್ನೋ ಆಸೆ. ನೋಡಿ ಇದು ಇನ್ನೊಂದು ಡಿಫ್ರೆಂಟ್ ಸೈಡ್ ಆಫ್ ಡಿಸ್ನಿ ವರ್ಲ್ಡ್ ಥರ ಕಾಣಿಸ್ತಿದೆ. ಇದು ಪೀಟರ್ ಪ್ಯಾನ್ ಫ್ಲೈಟಿಗೆ ಹೋಗ್ತಾ ಇದ್ದೀವಿ. ಇದೆ ಗೈಸ್, 3 ಜನ ಟಿಕೆಟ್ ಆಯಿತು ಗೈಸ್. ನೋಡಿ ನಾವು ಕ್ಯೂ ಅಲ್ಲಿ ಅವಾಗಿಂದ ನಿಂತಿದ್ರೆ ಕ್ಯೂ ಇರಲ್ಲ ಅಂತ ಅನ್ಕೊಂಡ್ವಿ, ಬಟ್ ಕ್ಯೂ ಇದೆ. ಅಂಥದ್ದು ಏನಿದೆ ಒಳಗಡೆ ಖಂಡಿತವಾಗ್ಲೂ ನೋಡಲೇಬೇಕು. ನೋಡಿ ಗೈಸ್ ಏನು ಮಾಡ್ತಾ ಇದ್ದೇನೆ, ಸೈಕಲ್ ಗ್ಯಾಪಲ್ಲಿ ಮಗು ಹತ್ರ ಮಾತಾಡಿಸ್ತಿದ್ದೇನೆ. ಆ ಮಗು ನೋಡಿ ಗೈಸ್ ಹೆಂಗೆ ಮುದ್ದ ಕಣ್ಣು ಹೆಂಗಿದೆ ನೋಡಿ, ಅದ್ರ ಕಣ್ಣು ನೋಡಿ ಹೆಂಗಿದೆ. ನೋಡಿ ಈ ಥರ ಗೈಸ್, ಈ ಥರದ್ರಲ್ಲಿ ಹೋಗ್ತೀವಿ ಇವಾಗ ನಾವು. ಸ್ಟಾರ್ಟಿಂಗಲ್ಲೇ ಸಿಕ್ತು ವಾ ಹೆಂಗಿದೆ ನೋಡಿ ಗೈಸ್. ಎಲ್ಲಿ ಹೋಗ್ತಿದ್ದೀವಿ? ನಮ್ಮ 3rd ಗೇಮ್ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಒಳಗೆ ಹೋಗ್ತಾ ಇದ್ದೀವಿ ನಾವು ನಮ್ಮ 3rd ಗೇಮ್ ಆಡಲು. ನೋಡಿ ಎಷ್ಟು ಜನ ಜಾತ್ರೆ ಗೈಸ್. ಏನೋ ಟೆಕ್ನಿಕಲ್ ಇಶ್ಯೂ ಅಂತೆ ಗೈಸ್, ಇಷ್ಟೊತ್ತವರೆಗೂ ಆದಮೇಲೆ ಏನೋ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಪ್ ಬರುತ್ತೆ ಡಿಸ್ನಿ ವರ್ಲ್ಡ್ ಪ್ಯಾರಿಸ್ ಅಂತ. ಇದೆ ಗೈಸ್ ಆ ಗೇಮ್ ನೋಡಿ, ನೀರ್ ಮೇಲೆ ಹೋಗೋಂಥದ್ದು ತುಂಬ ಚೆನ್ನಾಗಿರೋದು ಅನ್ಸುತ್ತೆ. ಆದರೆ ಗೈಸ್ ನೆಕ್ಸ್ಟ್ ನಾವು ಹೋಗ್ತಿರೋಂಥ ಗೇಮ್ ಬಂದಿದ್ದು, ಇದು ಕೂಡ ನೀರು ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಇದು ನಾವಿವಾಗ ಹೋಗ್ತಾ ಇರೋದು ಇಲ್ಲಿ ನೋಡಿ, ಇದೆ ರೋಲರ್ ಕೋಸ್ಟರ್. ಅಪ್ಪ ಫೈನಲಿ ಇನ್ನೊಂದು ರೈಡ್ ಆಡ್ತಾ ಇದೀವಲ್ಲ. ಹಾಂ ಹೆಂಗಿದೆ ನೋಡಿ ಗೈಸ್. ಇದು ಆ ಕಡೆ ಒಂದು ಈ ಕಡೆ ಒಂದು, ಎಲ್ಲ ಕಡೆ ಒಂದೊಂದಿದೆ. ಎರಡೆರಡೇ ಹೋಗುತ್ತೆ. ನಾನು ಫುಲ್ ಕಣ್ಣು ಬಿಟ್ಕೊಂಡು ನೋಡಿದೆ ಗೈಸ್. ಈಗ ಆದರೆ ಫುಲ್ ಕಬ್ನದಿಂದ ಮಾಡಿದ್ದಾರೆ ಅಲ್ವಾ, ಫುಲ್ ಹಿಂಗೆಲ್ಲ ಫೋನ್ನ ತಿರ್ಸ್ತಿದ್ದು ಭಯ ಆಗ್ತಿತ್ತು. ನಾನು ಫುಲ್ ಜೈ ಶ್ರೀರಾಮ್ ಹೌದು. ಒಂದು ಕಡೆ ಮಾತ್ರ ಭಯ ಆಯ್ತು ಗೈಸ್, ತಲೆಗೆಲ್ಲ ಹೊರಟೋಗುತ್ತೆ. ಓ ಮೈ ಗಾಡ್, ನೀರು ಗೈಸ್, ನೀರು. ವಾವ್ ಹೆಂಗಿದೆ ನೋಡಿ. ಇದು ಇದ್ರೊಳಗಡೆನೆ ಹೋಗಿದ್ದು ನಾವು. ದೆವ್ವ ನೋಡಿ ಹೆಂಗಂತಿದ್ದಳಲ್ಲಿ ಕಾಣಿಸ್ತಿದ್ಯಾ?